ಈ ವ್ಯಕ್ತಿಯನ್ನು ನೋಡಿದಿರಲ್ಲ, ಇವರು ನ್ಯಾಯಾಧೀಶರು ಮತ್ತು ಮಾನ್ಯ ಉಪಲೋಕಾಯುಕ್ತರು ಫಣೀಂದ್ರ ಅಂತೇಳಿ ಶಿವಮೊಗ್ಗದ KSRTC ಬಸ್ ನಿಲ್ದಾಣಕ್ಕೆ ಸರ್ಪ್ರೈಸ್ ವಿಸಿಟ್ ಮಾಡೋದಕ್ಕೆ ಅಂತ ಬಂದಿದ್ದರು. ನಾನು ಶಿವಮೊಗ್ಗ ವಿರೂಪಾಕ್ಷ ಅವ್ರ ಜೊತೆಗಿದ್ದೆ. ಶಿವಮೊಗ್ಗದ ಬಸ್ ನಿಲ್ದಾಣದಲ್ಲಿ ಎಲ್ಲ ಕ್ಲೀನಾಗಿದೆಯಲ್ಲ, ಇವತ್ತು ಕ್ಲೀನ್ ಮಾಡ್ತಾ ಇದ್ದಾರೆ ಹೇಗೆ ಅಂತ ಕೇಳಿದರು. ನಾವೆಲ್ಲ ಹೇಳಿದ್ವಿ, ಇಲ್ಲ ಡೈಲಿ ಕ್ಲೀನ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ಅವರು ಪುರುಷಾಲ ಶೌಚಾಲಯಕ್ಕೆ ಹೋದರು. ಏನು ಪರವಾಗಿಲ್ಲ, ಕ್ಲೀನಾಗಿದೆಯಲ್ಲ ಅಂತಂದರು. ಇಲ್ಲ ಡೈಲಿ ಕ್ಲೀನಾಗಿರುತ್ತೆ, ಆದರೆ ಜಾಸ್ತಿ ರೇಟನ್ನು ತಗೊತಾರೆ ಅಂತ ನಾವೆಲ್ಲ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿದ್ದಂಥ ಏಜೆನ್ಸಿಯವನಿಗೆ ಕರೆಸಿ, ನೋಡಪ್ಪ ನೀವು ಈ ಥರ ಎಲ್ಲ ಜಾಸ್ತಿ ತಗೊಂಡ್ರೆ ನಿಮ್ಮ ಏಜೆನ್ಸಿಯನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ, ಮೂತ್ರ ವಿಸರ್ಜನೆಗೆ ಫ್ರೀ ಇದೆ, ₹2 ಮಾತ್ರ ನೀವು ಶೌಚಾಲಯಕ್ಕೆ ತಗೊಬೇಕಂತ ವಾರ್ನ್ ಮಾಡಿ. ಸಾರ್ವಜನಿಕರಿಗೋಸ್ಕರ ಇರೋದು ಅದು ನೀವು ಕರೆಕ್ಟಾಗಿ ಮಾಡಿದ್ರೆ ವೆರಿ ನೆಕ್ಸ್ಟ್ ವೀಕ್ ನಾನು ಹೇಳಿದ್ನಲ್ಲ ಮಾಡಿ ಸರ್ಪ್ರೈಸ್ ವಿಸಿಟ್ ಮಾಡಿ. ಯಾರು ಬಂದಾಗ ನೀವೇ ಡಮ್ಮಿ ಕಳಿಸಿ, 15-20 ಒಂದ್ಸರಿ ಕಳಿಸಿ, ಜಾಸ್ತಿ ಕಲೆಕ್ಟ್ ಮಾಡಿದ್ರು ಇನ್ಫಾರ್ಮ್ ಮಾಡಿಲ್ಲ. ಉಪಲೋಕಾಯುಕ್ತರು ಭೇಟಿ ಕೊಟ್ಟ ಸಂದರ್ಭದಲ್ಲಿ KSRTC ಡಿಪೋ ಮ್ಯಾನೇಜರ್ಗಳು, ಸಿಬ್ಬಂದಿಗಳು, ಸಾರ್ವಜನಿಕರು, ನಮ್ಮ ಸ್ನೇಹಿತರು ಶಿವರಿದ್ದರು. ಸಾರ್ವಜನಿಕರನ್ನ, ಪ್ರಯಾಣಿಕರನ್ನೆಲ್ಲ ವಿಚಾರ ಮಾಡಿದರು. ಹಲೋ, ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಉಪಲೋಕಾಯುಕ್ತರು ಎಲ್ಲ ಪರಿಶೀಲನೆ ಮಾಡಿ, ಕೆಲವು ಕಡೆ ಎಲ್ಲ CC ಕ್ಯಾಮ್ರಾ ಜಾಸ್ತಿಯನ್ನು ಹಾಕಿ ಪಿಕ್ ಪ್ಯಾಕೆಟ್ ಅದು ಇದು ಆಗದಲ್ಲೇ ಇದ್ದಂಗೆ ನೋಡ್ಕೊಳ್ಳಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದ SP ಆಗಿರ್ತಕ್ಕಂಥ ಮಿಥುನ್ ಕುಮಾರ್ ಅವರು, DC ಸಾಹೇಬರು ಎಲ್ಲರೂ ಇದ್ದರು. ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರಗಳು.